ಬಿಜೆಪಿ ಪಾದಯಾತ್ರೆ ವಿಚಾರ ಸಚಿವ ಎಂಬಿ ಪಾಟೀಲ್ ತಿರುಗೇಟನ್ನ ನೀಡಿದ್ದಾರೆ. ಬಿಜೆಪಿ ಅವರದು ಅಕ್ರಮ ಪಾದಯಾತ್ರೆ. ಹಿಂದೆ ಜನಾರ್ದನ್ ರೆಡ್ಡಿ ಸಚಿವರಾಗಿದ್ರು, ಆಗ ಅವರ ಎಂಟರ್ಟೈನ್ ಟೀಮ್ಗೆ ಕಿತ್ತು ಹಾಕಿತ್ತು. ಇನ್ನು ಅಕ್ರಮ ಗಣಿಗಾರಿಕೆಗೆ ಕರ್ನಾಟಕ ಗಡಿ ಕಿತ್ತಿದ್ರು. ಪ್ರಭಾವಿ ದೇವಸ್ಥಾನವನ್ನ ಹೊಡೆದು ಹಾಕಿದ್ರು. ತಮ್ಮ ದುರಾಸೆಗೆ ರಿಪಬ್ಲಿಕ್ ಬಳ್ಳಾರಿ ಅಂತ ಮಾಡ್ಕೊಂಡಿದ್ರು. ಅಲ್ಲಿ ಗಣಿಯಿಂದ ಪಾಲ್ ಪಡೆದಿದ್ರು. ಇನ್ನು ಅರಣ್ಯದಲ್ಲೂ ಕೂಡ ಗಣಿಗಾರಿಕೆಯನ್ನ ಮಾಡಿದ್ರು. ಅದು ವಿಶ್ವವಿಖ್ಯಾತ ಲೂಟಿ ಆಗಿತ್ತು. ಅದರ ವಿರುದ್ಧ ನಾವು ಪಾದಯಾತ್ರೆ ಮಾಡಿದ್ದು. ಈಗ ಇವರು ಗಲಾಟೆಗೆ ಪಾದಯಾತ್ರೆ ಮಾಡ್ತಿದ್ದಾರೆ, ಕ್ಷುಲ್ಲಕ ವಿಚಾರಕ್ಕೆ ಮಾಡ್ತಿದ್ದಾರೆ. ಹಿಂದೆ ಜನಾರ್ದನ್ ರೆಡ್ಡಿಯನ್ನ ಹೊರಗೆ ಹಾಕಿದ್ರು, ಪಾಪ ಈಗೇನಾಯ್ತೋ ಮತ್ತೆ ಕೈ ಜೋಡಿಸಿದ್ದಾರೆ. ಪಾರ್ಟಿ ಫಂಡ್ ಇನ್ನೇನೋ ಬೇಕೇನೋ, ಅದಕ್ಕೆ ಜನಾರ್ದನ್ ರೆಡ್ಡಿ ಜೊತೆ ಕೈ ಜೋಡಿಸಿದ್ದಾರೆ. ಬಿಜೆಪಿ ಪಾದಯಾತ್ರೆಗೆ ಸಚಿವ ಎಂಬಿ ಪಾಟೀಲ್ ಲೇವಡಿಯನ್ನ ಮಾಡಿರುವಂಥದ್ದು ಈ ರೀತಿಯಾಗಿ. ಬಿಜೆಪಿ ಪಾದಯಾತ್ರೆ ವಿಚಾರವಾಗಿ ಸಚಿವ ಎಂಬಿ ಪಾಟೀಲ್ ತಿರುಗೇಟನ್ನ ನೀಡಿರುವಂಥದ್ದು. ಬಳ್ಳಾರಿಯಲ್ಲಿ ನಡೆದಂತಹ ಘಟನೆ ಏನಿದೆ, ಅಲ್ಲಿ ಜನಾರ್ದನ್ ರೆಡ್ಡಿ ಅವರ ಪರವಾಗಿ ನಿಲ್ಲೋದಕ್ಕೆ ಬಿಜೆಪಿ ಮುಂದಾಗಿತ್ತು. ಈ ಒಂದು ವಿಚಾರದಲ್ಲಿ ತನಿಖೆ, ಕಠಿಣವಾದ ತನಿಖೆ, ಅಥವಾ ಯಾರು ತಪ್ಪಿತಸ್ಥರು ಅವರಿಗೆ ಶಿಕ್ಷೆ ಆಗ್ಲಿಲ್ಲ ಅಂದ್ರೆ ನಾವು ಪಾದಯಾತ್ರೆಯನ್ನ ಮಾಡ್ತೀವಿ ಅಂತ ಬಿಜೆಪಿ ಹೇಳಿತ್ತು. ಈ ಒಂದು ವಿಚಾರಕ್ಕೆ ಇವ್ರದ್ದು ಇದ್ದಿದ್ದೇನೆ, ಇವರು ತಮ್ಮನ್ನ ತಾವು ಸರಿ ಮಾಡ್ಕೊಳ್ಳದೆ ಇಲ್ಲೇ ಸಲ್ಲದ ಪಾದಯಾತ್ರೆ ಅದು ಇದು ಅಂತ ಗೀಳನ್ನ ಮುಂದಿಡಿತಾರೆ ಅಂತ ಎಂಬಿ ಪಾಟೀಲ್ ಲೇವಡಿ ಮಾಡಿದ್ದಾರೆ. ಬಿಜೆಪಿ ಪಾದಯಾತ್ರೆ ವಿಚಾರವಾಗಿ ಎಂಬಿ ಪಾಟೀಲ್ ಈ ರೀತಿಯಾಗಿ ಲೇವಡಿಯನ್ನ ಮಾಡಿರುವಂಥದ್ದು, ತಿರುಗೇಟನ್ನ ನೀಡಿದ್ದಾರೆ. ಬಿಜೆಪಿ ಪಾದಯಾತ್ರೆ ಆಗಿರಬಹುದು, ಅವ್ರು ಯಾವುದೇ ಒಂದು ಕಾಂಗ್ರೆಸ್ನ ನಿರ್ಧಾರಕ್ಕೆ ಮಧ್ಯ ಬಂದು ಬಾಯಿ ಹಾಕುವಂಥದ್ದು ಈ ರೀತಿಯಾಗಿ ಮಾಡ್ತಲೇ ಇರ್ತಾರೆ. ಅವರು ಪಾದಯಾತ್ರೆ ಮಾಡಿದ್ರೂ ಕೂಡ ಅದರಲ್ಲಿ ಒಂದು ಅರ್ಥ ಇರೋದಿಲ್ಲ ಅನ್ನೋ ರೀತಿಯಾಗಿ ಹೇಳಿರುವಂಥದ್ದು.